ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕನ್ನಡಿಗ ಭರತ್. ಭಾಳ ದಿನ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಿದ್ದೀನಿ. ಈ ಡ್ರ್ಯಾಗನ್ ಗಿಡದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೆ. ಸ್ವಲ್ಪ ಏನೋ ಪ್ರಾಬ್ಲಮಿಂದಾಗಿ ವಿಡಿಯೋನ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕಾಯ್ತು. ನೋಡಿ, ಇದು ನಮ್ಮ ಡ್ರ್ಯಾಗನ್ ತೋಟ. ಯಾವ ರೀತಿ ಪ್ಲಾಂಟ್ಸು ಹೊಡೆದಿದೆ ಅಂತ ನೋಡಿ. ಮೇಲೆ ಬ್ರಾಂಚಸ್ ಹೊಸ್ದಾಗಿ ಸ್ಟಾರ್ಟ್ ಆಗ್ತಾಯಿದೆ. ಇದು ಪ್ರೋನಿಂಗ್ ಮಾಡಿ ಬಿಡಬೇಕು ಈ ಟೈಮಲ್ಲಿ. ನೋಡಿ, ಈ ಥರ ಕೆಳಗೆಲ್ಲ ಏನೇನು ನೋಡ್ದಿದೆ ಈ ಗಿಡ ಇದೆಯಲ್ಲ, ಈ ಪಟ್ಟೆನೆಲ್ಲ ಕಟ್ ಮಾಡಬೇಕು. ಈ ಚಿಗುರುಗಳನ್ನೆಲ್ಲ ಕಟ್ ಮಾಡಿ ನೆಕ್ಸ್ಟ್ ಏನಿದ್ರು ಅದನ್ನ ಪ್ಲಾಂಟ್ ರೆಡಿ ಮಾಡ್ಕೊಂಡ್ರೆ ಹಣ್ಣಿಗೆ ಅನುಕೂಲ ಆಗುತ್ತೆ ಮತ್ತು ಚಿಗುರು ಕೂಡ ಬರುತ್ತೆ. ನೋಡಿ, ಇದು ನಾನು ಮಲ್ಚಿಂಗ್ ಎಲ್ಲ ನೀಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ನೀರು ಬಿಟ್ಟಿರೋದ್ರಿಂದ ಮತ್ತೆ ಚಿಗುರು ಹುಲ್ಲೆಲ್ಲ ಹೊಡಿತಾ ಇದೆ ಲೈಟಾಗಿ. ಅದೇ ರೀತಿ ಕೆಳಗೂ ಬ್ರಾಂಚಸ್ ಬಂದಿದೆ, ಅವನ್ನೆಲ್ಲ ಕಟ್ ಮಾಡಬೇಕು. ನೋಡಿ ನನ್ನ ಗಿಡದಲ್ಲಿ ಯಾವ ಥರ ಬ್ರಾಂಚಸ್ ಬಂದಿದೆ ಅಂತ. ಇದು 2 ವರ್ಷದ ಗಿಡ ಅಷ್ಟೇ. ಇನ್ನೂ ಇದು 3ನೇ ವರ್ಷ ಅಂದ್ಬಿಟ್ರೆ ನೋಡಿ ಬ್ರಾಂಚಸ್ ಯಾವ ರೀತಿ ಬಂದಿದೆ ಅಂತ. ಸ್ಟೆಮ್ ಎಲ್ಲ ಫುಲ್ಲು ಗಟ್ಟಿಯಾಗಿದೆ. ಈ ಸ್ಟೆಮ್ ಇದೆಯಲ್ಲ, ಇದು ಮೇನ್ ಸ್ಟೆಮ್ಮು. ಇದರಲ್ಲೆಲ್ಲ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗೋದು. ಅದೇ ರೀತಿ ತೋರಿಸ್ತೀನಿ ಬರ್ರಿ. ಇನ್ನೊಂದು ಗಿಡ ಇದೆ, ಅದು ಏನಾಗಿದೆ ಅಂತ ಹೇಳ್ತೀನಿ, ಒಂದು ನಿಮಿಷ. ನೋಡಿ, ಬರ್ತಾಯಿದ್ದೀನಿ ನೋಡಿ. ಈ ಗಿಡ ಇದು ಫಂಗಿಸೈಡ್ ಆಗಿದೆ. ನೋಡಿ, ಈ ಥರ ಫಂಗಿಸೈಡು ಕೆಲವೊಂದು ಗಿಡಗಳಿಗೆ ಆಗಿರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಫಂಗಿಸೈಡ್ ಆಗಿದೆ. ಈ ಥರ ಫಂಗಿಸೈಡ್ ಆಗಿದ್ದರೆ ಏನು ಮಾಡಬೇಕು ಅಂದರೆ, ಈ ಬ್ಲೈಟೆಕ್ಸ್ ಇದೆಯಲ್ಲ, ಬ್ಲೈಟೆಕ್ಸ್ನ ಈ ಡ್ರಂಚಿಂಗ್ ಮಾಡಬೇಕು. ಈ ಬುಡಕ್ಕೆ ಡ್ರಂಚಿಂಗ್ ಮಾಡಿರಿ ಇಲ್ಲಿಗೆ ಬ್ಲೈಟೆಕ್ಸ್ನ, ಅದು ಅನುಕೂಲ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟ್ ಸ್ಪ್ರೇ ಮಾಡಬೇಕು ಬ್ಲೈಟೆಕ್ಸ್ನ. ನಮ್ಮ ಹತ್ರ ಇರುತ್ತಲ್ಲ 20 ಲೀಟ್ರ್ ಡ್ರಮ್ಗೆ ಒಂದು 100 ml ಬೇಡ, 100 ಗ್ರಾಮು ಇಲ್ಲ 70 ಗ್ರಾಮನ್ನ ಬ್ಲೈಟೆಕ್ಸ್ನ ಹಾಕ್ಬಿಟ್ಟು ಎಲ್ಲ ಗಿಡಕ್ಕೂ ಸ್ಪ್ರೇ ಹೊಡಿಬೇಕು. ಆಲ್ರೆಡಿ ಒಂದು ಕೋಟ ಸುಣ್ಣ ಹೊಡೆದಿದ್ದು ಮತ್ತು ಕಯೋಲಿನ್ ಸ್ಪ್ರೇ ಮಾಡಿದ್ದು. ಬಟ್ ಮೊನ್ನೆ ಮಳೆ ಬಂದು ಎಲ್ಲ ಹೊಡೆದಿದ್ದೆಲ್ಲ ಹೋಗ್ಬಿಟ್ಟಿದೆ. ಈಗ ಮತ್ತೆ ಸ್ಪ್ರೇ ಮಾಡಬೇಕು. ಮತ್ತು ಕೆಳಗೆ ಬಂದಿರೋ ಈ ಬ್ರಾಂಚಸ್ಗಳ್ನೆಲ್ಲ ಕಟ್ ಮಾಡಬೇಕು. ಬನ್ನಿ, ಇಲ್ಲಿ ಆ ಕಡೆ ಕಟ್ ಮಾಡಿದ್ದೀನಿ, ಸ್ವಲ್ಪ ತೋರಿಸ್ತೀನಿ ನೋಡಿ. ಈ ಸೈಡ್ ಬಂದಿರೋವನ್ನೆಲ್ಲ ಬ್ರಾಂಚಸ್ಗಳ್ನ ಕಟ್ ಮಾಡಿದ್ದೀನಿ. ಈ ಕಡೆಯಿಂದ ಮತ್ತು ಆ ಲೈನಿಂದ ಕಟ್ ಮಾಡಿಲ್ಲ. ಈ ಲೈನಲ್ಲೆಲ್ಲ ಸುಮಾರು ಬ್ರಾಂಚಸ್ ಬಂದಿದ್ದು, ಇವನ್ನೆಲ್ಲ ಕಟ್ ಮಾಡಿ ಆಚೆ ಎಸ್ತಿದ್ದೀನಿ. ನೋಡಿ, ಈ ಥರ ನೀಟಾಗಿ ಕೆಳಗೆ ಬ್ರಾಂಚಸ್ ಬರಬಾರ್ದು ಈ ಟೈಮಲ್ಲಿ. ಏಕೆಂದರೆ ಚಿಗುರು ಹೊಡಿಯುತ್ತಲ್ಲ, ಅದರಿಂದ ಕೆಳಗಲು ಬ್ರಾಂಚಸ್ಗಳು ಇರಬಾರ್ದು. ಏನು ಮೇಲೆ ಬ್ರಾಂಚಸ್ಗಳು ಇರ್ತವೆ ಅದಕ್ಕೆ ಹೆಚ್ಚು ಪೋಷಕಾಂಶ ಸಿಗಬೇಕು ಅಂದರೆ ಕೆಳಗಲು ಬ್ರಾಂಚಸ್ನ ಕಟ್ ಮಾಡಬೇಕು. ನೋಡಿ, ಈ ಟೈಮಲ್ಲಿ ಯೆಲ್ಲೋಯಿಶ್ ಆಗೋದು ಕಾಮನ್ನು. ಯಾಕೆ ಯೆಲ್ಲೋಯಿಶ್ ಆಯಿತು ಹಂಗೆ ಹಿಂಗೆ ಅನ್ನೋದೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ಸೂರ್ಯನ ಬಿಸಿಲು ಬೀಳೋದ್ರಿಂದ ಒಂದು ಸೈಡ್ ಮಾತ್ರ ಯೆಲ್ಲೋಯಿಶ್ ಆಗಿದೆ. ನೋಡಿ, ಈ ಸೈಡ್ ಮಾತ್ರ ಯೆಲ್ಲೋಯಿಶ್ ಆಗಿ ಕಾಣಿಸ್ತಾ ಇದೆ ಗಿಡ. ಅದೇ ಆಪೋಸಿಟ್ ಸೈಡ್ ಬನ್ನಿ ನೋಡಿ, ಈ ಸೈಡ್ ಯಾವುದೇ ಕಾರಣಕ್ಕೂ ಯೆಲ್ಲೋಯಿಶ್ ಆಗಿರಲ್ಲ. ಯಾಕೆಂದರೆ ಬಿಸಿಲು ನೇರವಾಗಿ ಈ ಕಡೆ ಬೀಳಲ್ಲ, ಆ ಕಡೆ ಬೀಳೋದ್ರಿಂದ ಒಂದು ಸೈಡ್ ಮಾತ್ರ ಯೆಲ್ಲೋಯಿಶ್ ಆಗುತ್ತೆ. ನೋಡಿ, ನಮ್ಮ ವರ್ಷ ಗಿಡ ಇದು 500 ಕಂಬದ ಪ್ಲಾಟು, 2000 ಗಿಡ ಇದೆ. ಹೋದ ಸಲ ನಾನು 6 ಟನ್ ಹಣ್ಣು ಕೊಯ್ದಿದ್ದೀನಿ. ಈ ಸಲ ನಾನು ಟಾರ್ಗೆಟ್ 12 ಟನ್ ಇಟ್ಟಿದ್ದೀನಿ. ಒಳ್ಳೆ ಇಳುವರಿ ಬರುತ್ತೆ, ಜಂಬೋ ವೆರೈಟಿ. ಮತ್ತು ಇನ್ನೊಂದು ಮೇಯ್ನ್ ಏನು ಗೊತ್ತಾ, ನಾವು ಮಾಡ್ಬೇಕಾಗಿರೋದು ಈ ಥರ ಲೆಂತಿಯಾಗಿ ಬೆಳೆದಿರ್ತಾವಲ್ಲ, ಇದನ್ನು ಇಲ್ಲಿ ಕಟ್ ಮಾಡಬೇಕು. ಈ ಲೆಕ್ಕ ಕಟ್ ಮಾಡಿದರೆ ನೆಕ್ಸ್ಟ್ ಬ್ರಾಂಚಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. ಈಗ ಕಟ್ ಮಾಡ್ತಾ ಇವತ್ತು ಬೆಳಗ್ಗೆ ಬಂದಿದ್ದೀನಿ ತೋಟಕ್ಕೆ. ಮಧ್ಯಾಹ್ನ ತಿಂಡಿ ತಿನ್ಕೊಂಬಂದಮೇಲೆ ಸ್ಟಾರ್ಟ್ ಮಾಡಬೇಕು ಕಟ್ ಮಾಡಿ ಆಚೆ ಹಸಿದ್ರೆ ಇದಾಗುತ್ತೆ. ಈ ಹಣ್ಣು ಬಿಟ್ಟಿರುತ್ತೆ ನೋಡಿ, ಇದು ಹಣ್ಣು ಬಿಟ್ಟಿರೋ ಜಾಗ. ಇಲ್ಲಿ ಕಟ್ ಮಾಡಿದ್ರೆ ಓಕೆ, ಇಲ್ಲಿಂದ ಕಟ್ ಮಾಡಿದ್ರೆ ಮೇಲೆ ಬ್ರಾಂಚಸ್ ಬರ್ತವೆ. ಈ ಹತ್ರ ತೋರಿಸ್ತೀನಿ ಬಡಿ, ಆ ಥರ ಯಾವ ಥರ ಬೆಳೆದಿದ್ದಾವೆ ಆ ಥರದವು ಅಂತ. ನೋಡಿ, ಇಲ್ಲಿ ಈ ರೆಟ್ಟೆ ನೋಡಿ, ನಾವು ಮೊದಲು ಇಷ್ಟು ಕಟ್ ಮಾಡಿದ್ದು, ಇದು ಮುಂದೆ 2 ಬೆಳೆದಿದೆ. ಇದ್ರ ಮೇಲೆ ನೋಡಿ ಬ್ರಾಂಚಸ್ ಯಾವ ರೀತಿ ಹೊಡೆದಿದೆ. 1 2 3 4 5 ಬ್ರಾಂಚಸ್ ಬಂದಿದೆ. ನೋಡಿ, ಈ ಥರ ಬ್ರಾಂಚಸ್ ಮೇಲೆ ಬರಬೇಕು. ಮೇಲೆ ಬಂದರೆ ಮಾತ್ರ ಅದೊಂದು ದಪ್ಪ ಬರುತ್ತೆ. ಅದು ಮೇಲಿಂದ ಮತ್ತೆ ಕೆಳಗಿಳಿತವೆ. ಕೆಳಗಿಳಿದ ತಕ್ಷಣ ಹಣ್ಣು ಸ್ಟಾರ್ಟ್ ಆಗೋದು ಅಲ್ಲಿಂದಲೇ. ಹಾಗಾಗಿ ಜಾಸ್ತಿ ಕೆಳಗೆ ಏನು ಬಂದಿರುತ್ತೆ ಅವನ್ನೆಲ್ಲ ಕಟ್ ಮಾಡಿದ್ದೀನಿ ಆಲ್ಮೋಸ್ಟು. ನೋಡಿ, ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಕೆಳಗೆ. ಮತ್ತು ಮೊನ್ನೆ ಇನ್ನೂ ಗ್ರಾಸ್ ಕಟ್ಟರ್ ಹೊಡೆದು 15 ಡೇಸ್ ಆಯಿತೆ. ಮಳೆ ಬೇರೆ ಬಂತು, ಫುಲ್ಲೆಲ್ಲ ಹುಲ್ಲು ಬೆಳೆದ್ಬಿಟ್ಟಿದೆ. ಮತ್ತೆ ಹೊಡಿಬೇಕು. ಗ್ರಾಸ್ ಕಟ್ಟರೆಲ್ಲ ಫುಲ್ ಹೊಡೆದು ಈ ಬುಡ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊತೀವಿ ನಾವು.
ಇಲ್ಲಿ ಬುಡ ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ಕ್ಲೀನ್ ಮಾಡ್ಕೊಂಬಿಟ್ಟು ಇಲ್ಲಿಗೆ ಒಂದು ಸ್ವಲ್ಪ ಏನಾರೋ ಅಲ್ಕಂಥದ್ದು ಬರುತ್ತಲ್ಲ ಹಿಂಗೆ 4 ಗೆರೆ ಕಬ್ಬಿಣದ್ದು ಅದರಲ್ಲೆಲ್ಲ ಎಳ್ಕೊಂಬಿಟ್ಟು ಮತ್ತು ಅದಕ್ಕೆ ಸೂಡೋಮೋನಾಸು ಕ್ರೊಕೊಡೈಮು ಎಲ್ಲ ಡ್ರಂಚಿಂಗ್ ಮಾಡ್ಕೊತೀವಿ. ಆ ಡ್ರಂಚಿಂಗ್ ಮಾಡಿ ಸ್ವಲ್ಪ ಇದಾಗುತ್ತೆ. ಆವಾಗ ಗಿಡಕ್ಕೆ ಒಂದು ಸ್ವಲ್ಪ ಇದು ಬರಬೇಕು. ಮೇಯ್ನು ಈ ಟೈಮಲ್ಲಿ ಗಿಡ ಬೆಳಿಬೇಕು ಅಂತಂದರೆ ಮೇಯ್ನ್ ಬೇಕಾಗಿರೋದು 19 ಎಷ್ಟು ನಾವು 19 ನೀಟಾಗಿ ಎಷ್ಟು ಗಿಡಕ್ಕೆ ಪ್ರಮಾಣವಾಗಿ ಕೊಡ್ತೀವಿ ಅದರಂತೆ ಆ ಗಿಡ ಮತ್ತು ಚಿಗುರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡ್ರಂಚಿಂಗ್ ಮಾಡ್ತೀವ, ಡ್ರಂಚಿಂಗ್ ಮಾಡ್ಬೇಕಾದ್ರೆ ಈ ಗಿಡ ಇದೆಯಲ್ಲ ಗಿಡದಿಂದ ಈ ಒಂದು ಗೇಣ್ ಅಷ್ಟೇ, ಒಂದು ಗೇಣ್ ಗ್ಯಾಪಿಂಗ್ ಮಾಡಬೇಕು. ಯಾಕೆಂದರೆ ಬೇರೆ ಗಿಡದ ಥರ ಅಲ್ಲ, ಬೇರೆ ಇಲ್ಲೇ ಹತ್ರ ಇರುತ್ತೆ. ಒಂದು ಡ್ರಂಚಿಂಗು ಬಡ್ಡಿಗೆ ಮಾಡಬಾರ್ದು, ಒಂದು ಗೇಣು ಇಷ್ಟು ಈ ಲೆವೆಲಿಗೆ ಡ್ರಂಚಿಂಗ್ ಮಾಡಿದರೆ ಕ್ಲೀನಾಗೆ ಅದು ಬೇರಿಗೆಲ್ಲ ಸಪೋರ್ಟ್ ಆಗುತ್ತೆ. ಡ್ರಂಚಿಂಗ್ ಮಾಡಿದ್ಮೇಲೆ ಆ ಗಿಡ ಒಳ್ಳೆ ಚಿಗುರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ನಾವು ಒಳ್ಳೆ ಇನ್ನೂ 3ನೇ ವರ್ಷ ಇದಿನ್ನೂ ಗಿಡ ಒಳ್ಳೆ ಯಾವ ರೀತಿ ಬೆಳೆದಿದೆ ಅಂತ. ಇನ್ನು ಈಗ ಹೊಡೆದು 15 ಡೇಸ್ ಆಗಿಲ್ಲ ಗ್ರಾಸ್ ಕಟ್ಟರ್ನಲ್ಲಿ, ಮತ್ತಲ್ಲೇ ಗ್ರಾಸ್ ಸಖತ್ ಬೆಳೆದ್ಬಿಟ್ಟಿದೆ. ಮಳೆ ಬೇರೆ ಬಂತು ಮೊನ್ನೆ, ಒಳ್ಳೆ ಚೆನ್ನಾಗಿ ಬಂತಲ್ಲ ಆ ರೀತಿ. ಹಾಗಾಗಿ ಇದು ಹುಲ್ಲೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ನೋಡಿ ನಾವು ಅಂತರ ಎಷ್ಟಿದೆ ಅಂತಂದರೆ 10x10 ಇದೆ. ಹಾಗಾಗಿ ಗಿಡ ಹತ್ರಕ್ಕೆ ಬರೋಲ್ಲ, ನಾವು ಕಂಫರ್ಟಬಲಾಗಿ ಓಡಾಡ್ಬೋದು. ಯಾವುದೇ ರೊಟ್ಟೆನೂ ಸತೆ ನಮಗೆ ಟಚ್ ಆಗೋಲ್ಲ 10x10 ಇರೋದ್ರಿಂದ. ನೋಡಿ ಕಾಣಿಸ್ತಾ ಇದೆ 10x10 ಇದೆ. ಯಾವ ಗಿಡನೂ ಒಂದಕ್ಕೊಂದು ಟಚ್ ಆಗಿಲ್ಲ. ಎಷ್ಟೇ ಬ್ರಾಂಚಸ್ ಬಂದರೂ ನೋಡಿ, ಎಷ್ಟೇ ಬ್ರಾಂಚಸ್ ಬಂದರೂ ಒಂದರಿಂದ ಒಂದಕ್ಕೆ ಟಚ್ ಆಗೋಲ್ಲ. ಯಾಕೆಂದರೆ 10x10 ಇದೆ. ನಾವು ಟ್ರಂಚಿಂಗ್ ಬೇರೆ ಮಾಡಿದ್ದೀವಿ, ಹಾಗಾಗಿ ಚೆನ್ನಾಗಿದೆ. ಬನ್ನಿ ಮತ್ತೆ ಆಮೇಲೆ ಬಂದು ಆ ಗಿಡನ ಕಟ್ ಮಾಡಬೇಕು. ಥ್ಯಾಂಕ್ ಯು ಗಾಯ್ಸ್, ಬಾಯ್.